ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಬೇಕೆಂದು ಹೊನ್ನಳ್ಳಿ ತಾಲೂಕಿನ ಬಿಜೆಪಿ ಮುಖಂಡರಾದ ಶಾಂತರಾಜ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಇದೇ ಡಿಸೆಂಬರ್ 31ರ ಒಳಗೆ ಹೊನ್ನಳ್ಳಿ ತಾಲೂಕು ಬಿಜೆಪಿ ಘಟಕದಿಂದ ನಿಯೋಗವು ದೆಹಲಿಗೆ ತೆರಳಿ ವರಿಷ್ಠರಿಗೆ ದೂರು ನೀಡಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿದರೆ ಚುನಾವಣೆಯಲ್ಲಿ ಮತ ಹಾಕುತ್ತಾರಾ ಎಂದು ಸಭೆಯಲ್ಲಿ ಮಾತನಾಡುವಂತಹ ಕೀಳಿರಿಮೆಯ ವ್ಯಕ್ತಿತ್ವದವರು ಸದಾ ಪಕ್ಷದಲ್ಲಿಟ್ಟುಕೊಂಡು ಪಕ್ಷದ ಹಿರಿಯರಿಗೆ ಈ ಹಿಂದಿನ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟೀಕಿಸಿದ್ದು ವಿಷಾದಕರ ಸಂಗತಿ ಎಂದರು. ದಾವಣಗೆರೆಗೆ ಬಂದು ಬಿಜೆಪಿಯಲ್ಲಿ ಯಾವುದು ಸರಿಯಿಲ್ಲ, ಬಿಜೆಪಿ ಮುಳುಗುವ ಹಡಗು ಎಂದು ಹೇಳಿ ಬೆಂಗಳೂರಿನಿಂದ ವಾಪಸ್ ಬರುತ್ತಾ ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗಿದೆ ಎಂದು ಹೇಳಿದ್ದಾರೆ. ಪಕ್ಷಕ್ಕೆ ಮುಜುಗರ ನೀಡುತ್ತಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡುತ್ತಾ ಲೋಕಸಭಾ ಚುನಾವಣೆಯ ಮೊದಲ ಅಭ್ಯರ್ಥಿ ವಿಷಯದಲ್ಲಿ ಬಂಡಾಯವೆದ್ದು ದೇಶದಲ್ಲೇ ಪಕ್ಷಕ್ಕೆ ಚ್ಯುತಿ ತಂದಂತ ವ್ಯಕ್ತಿ. ಆದ್ದರಿಂದ ಇವರನ್ನು ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿ ಪಕ್ಷದ ಶಿಸ್ತನ್ನ ಉಳಿಸಿ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯನ್ನು ಉಳಿಸುವಂತೆ ರಾಜ್ಯಾಧ್ಯಕ್ಷರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡಲಾಗುವುದು ಎಂದರು. ಕಳೆದ 16 ವರ್ಷಗಳಿಂದ ಗಮನಿಸಿದ್ದೀರಾ, ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ವಿಶಿಷ್ಟ ಮತ್ತು ವಿಭಿನ್ನವಾಗಿರತಕ್ಕಂಥ ರಾಜಕೀಯ ಪಕ್ಷ. ಈ ಒಂದು ಪಕ್ಷಕ್ಕೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅತ್ಯಂತ ಕಳಂಕ ಅನ್ನುವಂಥ ರೀತಿಯಲ್ಲಿ ತಮ್ಮ ಪ್ರವೃತ್ತಿನಲ್ಲಿ ತೋರಿಸ್ತಕ್ಕಂಥ ಮಾಜಿ ಸಚಿವರು, ಹೊನ್ನಾಳಿ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಬಿಜೆಪಿಯಿಂದ ಪ್ರಾಥಮಿಕವಾಗಿ ಗೆದ್ದ ಸಂದರ್ಭದಲ್ಲಿ 2004-05ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಸಕರನ್ನ ಗುಂಪುಗಾರಿಕೆ ಮಾಡೋದ್ರ ಮುಖಾಂತರ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಗುಂಪುಗಾರಿಕೆಯನ್ನ ಹೆಂಗೆ ಕಟ್ಟಬೇಕು ಅಂತೇಳಿ ಎಲ್ಲರಿಗೂ ನಾಂದಿ ಆಡಿ ಕಲಿಸಿರ್ತಕ್ಕಂಥ ಪಿತಾಮಹ ಯಾವ್ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಇಟ್ಕೊಂಡೆ ಭಾರತೀಯ ಜನತಾ ಪಾರ್ಟಿ ಇಂದಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಗೃಹ ಮೇಲೆ ಅಂತ ಕರೆಯುವಂತ ಕೀಳಿರಿಮೆಯ ಪ್ರವೃತ್ತಿಯ ಮಾತುಗಳನ್ನಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ, ತಾವು ಕೂಡ ಕೇಳಿದ್ದೇವೆ. ಇದಾದ ಮೇಲೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಬ್ರಹ್ಮಚಾರಿಯಾಗಿ ಸಮಾಜ ಸೇವೆಯನ್ನು ಸಲ್ಲಿಸಿ ಸಂಘದಿಂದ ಪಕ್ಷಕ್ಕೆ ಕಳಿಸಿದ ನಂತರ ಎಲ್ಲ ಕುತ್ಕೊಂಡು ಮಾರ್ಗದರ್ಶನ ಮಾಡ್ತಾರೆ. ಗ್ರಾಮ ಪಂಚಾಯತಿ ಎಲ್ಲ ಸಾಧ್ಯ ಇರತಕ್ಕಂಥ ಬೋಧನೆಯನ್ನ ನಾವು ಕೇಳಬೇಕಾ ಅಂತೇಳಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಎಲ್ಲಾ ಸಂದರ್ಭದಲ್ಲಿ ತನ್ನ ಮನಬಂದಂತೆ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನ ಕಲಿತಿದ್ದಾರೆ. ಸನ್ಮಾನ ಶ್ರೀ ಯಡಿಯೂರಪ್ಪನವ್ರಿಗೆ ನಾನು ಮಾನಸಿಕ ಪುತ್ರ ಅಂತ ಹೇಳ್ತಾರೆ. ಸನ್ಮಾನ ಶ್ರೀ ಯಡಿಯೂರಪ್ಪ ಅಪ್ಪ ಮಕ್ಕಳ ಬಂಡವಾಳವನ್ನು ನಾನು ಬಯಲು ಮಾಡ್ತೇನೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಒಂದ್ ಕಡೆ ಯಡಿಯೂರಪ್ಪನವರು ರಾಜ್ಯಕ್ಕೆ ನಾಯಕರು, ಸರ್ವೋಚ್ಚ ನಾಯಕರು, ಪ್ರಸ್ತಾಪಿತ ನಾಯಕರು ಅಂತ ಬುರುಡೆ ಬಡ್ಕೊಂಡು, ಇನ್ನೊಂದ್ ಕಡೆ ಅದೇ ಶಾಸಕರನ್ನ ಗುಂಪು ಕಟ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಕಷ್ಟ ಕಾಲದಲ್ಲಿ 3 ಬಾರಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ್ರು, 3 ಬಾರಿ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಗುಂಪುಗಾರಿಕೆಯನ್ನ ಕಟ್ಟಿ ಚೆನ್ನೈಗೆ, ಗೋವಾಕ್ಕೆ, ಹೈದರಾಬಾದ್ಗೆ ಈ ರೆಸಾರ್ಟ್ ರಾಜಕಾರಣದ ಪರಂಪರೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಕಲಿಸಿರ್ತಕ್ಕಂಥ ಪುಣ್ಯಾತ್ಮ ಸನ್ಯಾಸಿ ಎಂಪಿ ರೇಣುಕಾಚಾರ್ಯ